ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ದೇವರು ಕೊಟ್ಟಂಥ ಮಕ್ಕಳನ್ನು ಯಾರಿಗೆ ಕೊಟ್ಟಿದ್ದೇವೆ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ದೇವರು ಕೊಟ್ಟಂಥ ಮಕ್ಕಳನ್ನು ಯಾರಿಗೆ ಕೊಟ್ಟಿದ್ದೇವೆ, ಯಾರಿಗೆ ಯಾಕೆ ಕೊಡಬೇಕು ಅಂತೇಳಿ ಪ್ರಶ್ನೆ ಬರುತ್ತೆ. ಅಂದರೆ ನಾವು ಯಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಕೇಳಿದಾಗ ಉತ್ತರ ಏನು ಗೊತ್ತಾ? ಯಾರಿಗೆ ಯಾಕೆ ಕೊಡಬೇಕು ನಾವು ಅಂಥೇಳಿ ಉತ್ತರ ಬರುತ್ತೆ. ಆದರೆ ವಾಕ್ಯಾನುಸಾರವಾಗಿ ನಾವು ಯೋಚನೆ ಮಾಡುವಾಗ ಯಾರಿಗೆ ನಮ್ಮ ಜೀವಿತವನ್ನು ಅರ್ಪಿಸಿದ್ದೀವಿ? ಲೋಕದಲ್ಲಿ ಅನೇಕ ಜನಾಂಗಗಳು, ಇವರೆಲ್ಲರನ್ನೂ ದೇವರೇ ಉಂಟು ಮಾಡಿದ್ದಾರೆ, ಹೌದಲ್ವ? ಒಬ್ಬನಿಂದಲೇ ಲೋಕದಲ್ಲಿದ್ದಂಥ ಎಲ್ಲ ಜನಾಂಗದವರನ್ನು ನಾನು ಉಂಟು ಮಾಡಿದ್ದೀನಿ, ಅವರೆಲ್ಲರೂ ನನ್ನನ್ನು ಕಂಡುಕೊಳ್ಳಬೇಕು, ನನ್ನನ್ನು ಹುಡುಕಿ ಕಂಡುಕೊಳ್ಳಬೇಕು ಎನ್ನುವಂಥದ್ದು ದೇವರ ಸಂಕಲ್ಪಗಳಲ್ಲಿ ಇದೊಂದು ಸಂಕಲ್ಪ. ಸರ್ವ ಮಾನವರು ನನ್ನನ್ನು ಹುಡುಕಿ ಕಂಡುಕೊಳ್ಳಬೇಕು. ಯಾಕೆ ಸರ್ವ ಮಾನವರು ದೇವರನ್ನು ಹುಡುಕಿ ಕಂಡುಕೊಳ್ಳಬೇಕು? ಎಲ್ಲರೂ ದೇವರ ಮಕ್ಕಳಾಗಿರುವುದರಿಂದ, ದೇವರು ಆತ್ಮಸ್ವರೂಪನಾಗಿರುವುದರಿಂದ, ದೇವರು ಕಣ್ಣಿಗೆ ಕಾಣದೇ ಇರುವುದರಿಂದ ಆ ದೇವರನ್ನು ನಾವು ಹುಡುಕಿ ತಿಳಿದುಕೊಳ್ಬೇಕು. ಯಾಕೆಂದರೆ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸಾಕ್ಷಾತ್ತು ಪರಾತ್ಪರನ ದೇವರ ಮಕ್ಕಳು. ಒಂದು ಸಾರಿ ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಸರ್ವ ಮಾನವರು ಸಾಕ್ಷಾತ್ತು ದೇವರ ಮಕ್ಕಳು. ದೇವರು ಪ್ರಾರಂಭದಲ್ಲಿ ಒಬ್ಬ ಮನುಷ್ಯನನ್ನು ಉಂಟು ಮಾಡಿದ್ದಾನೆ, ಪುರುಷನನ್ನು, ಆಮೇಲೆ ಸ್ತ್ರೀಯನ್ನು ಉಂಟು ಮಾಡಿ ಅವರಿಬ್ಬರನ್ನು ಆಶೀರ್ವಾದ ಮಾಡ್ತಾರೆ. ಅವರಿಬ್ಬರನ್ನು ಆಶೀರ್ವಾದ ಮಾಡಿ ಅವರ ಮೂಲಕ ಮಕ್ಕಳನ್ನು ಕೊಡುವಂಥದ್ದು. ಇವತ್ತು ದೇವರು ನಿಮಗೂ ನನಗೂ ಎಲ್ಲರಿಗೂ ಮಕ್ಕಳನ್ನು ಕೊಟ್ಟಿದ್ದಾನೆಂದರೆ ಈ ಮಕ್ಕಳು ಯಾರ ಮಕ್ಕಳು? ಸಾಕ್ಷಾತ್ತು ದೇವರ ಮಕ್ಕಳು. ದೇವರು ತನ್ನ ಮಕ್ಕಳನ್ನು ನಮಗೆ ಕೊಟ್ಟಿದ್ದಾನೆ. ನನಗೆ 2 ಮಕ್ಕಳನ್ನು ಕೊಟ್ಟಿದ್ದಾನೆ. ಅದೇ ಪ್ರಕಾರ ನಿಮಗೂ ಒಬ್ಬರು ಕೊಟ್ಟಿರ್ಬೋದು, ಇಬ್ಬರನ್ನು ಕೊಟ್ಟಿರ್ಬೋದು, 4 ಮಂದಿ ಮಕ್ಕಳನ್ನು ಕೊಟ್ಟಿರ್ಬೋದು, 6 ಮಂದಿ ಮಕ್ಕಳನ್ನು ಕೊಟ್ಟಿರ್ಬೋದು, 10 ಮಂದಿ ಮಕ್ಕಳನ್ನು ಕೊಟ್ಟಿರ್ಬೋದು. ಒಟ್ಟಲ್ಲಿ ನಿಮಗೆ ಕೆಲವರು ಮಕ್ಕಳನ್ನು ಕೊಟ್ಟಿದ್ದಾನೆ. ಯಾರ ಮಕ್ಕಳವರೂಪ ಅಂತ ನೋಡುವಾಗ ದೇವರ ಮಕ್ಕಳು. ಕೀರ್ತನೆ ಗ್ರಂಥ 127ನೇ ಅಧ್ಯಾಯ 3ನೇ ವಚನ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ನನ್ನ ತಂದೆ ತಾಯಿಗಳಿಗೆ ನನ್ನನ್ನು ಬಹುಮಾನವಾಗಿ ಕೊಟ್ಟಿದ್ದಾನೆ, ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮನ್ನು ಬಹುಮಾನವಾಗಿ ಕೊಟ್ಟಿದ್ದಾನೆ. ಭೂಲೋಕದಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ದೇವರು ಬಹುಮಾನವಾಗಿ ಮಕ್ಕಳನ್ನು ಕೊಟ್ಟಿದ್ದಾನೆ. ದೇವರು ಮಕ್ಕಳನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವರಿಗೆ ಅನೇಕ ಮಂದಿ ಮಕ್ಕಳು ಬೇಕು. ಆ ಮಕ್ಕಳು ಪರಿಶುದ್ಧರಾಗಿ ನೀತಿವಂತರಾಗಿ ಭೂಲೋಕದಲ್ಲಿ ಜೀವಿಸಿ ಮತ್ತೆ ದೇವರ ಬಳಿಗೆ ಹೋಗಬೇಕು. ದೇವರದು ಮುಖ್ಯ ಉದ್ದೇಶ ಏನು ಗೊತ್ತಾ ಪ್ರಿಯರೇ? ಈ ಜಗತ್ತನ್ನು ಅಂದರೆ ಆಕಾಶವನ್ನು, ಭೂಮಿಯನ್ನು, ಪಂಚಭೂತಗಳನ್ನು ಉಂಟು ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು ಗೊತ್ತಾ? ದೇವರಿಗೆ ಅನೇಕ ಮಂದಿ ಮಕ್ಕಳು ಬೇಕು. ಆ ಮಕ್ಕಳು ಪರಿಶುದ್ಧರಾಗಿ ನೀತಿವಂತರಾಗಿ ಈ ಭೂಲೋಕದಲ್ಲಿ ಜೀವಿಸಿ ದೇವರ ಬಳಿಗೆ ಸೇರಬೇಕು. ಅದಕ್ಕೆ ಅನೇಕ ಮಂದಿ ಮಕ್ಕಳನ್ನು ದೇವರು ಪಡೆದಿದ್ದಾರೆ. ತನ್ನ ಮಕ್ಕಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ, ಬಹುಮಾನವಾಗಿ ಕೊಟ್ಟಿದ್ದಾರೆ. ಬಹುಮಾನವಾಗಿ ದೇವರು ಕೊಟ್ಟಿರುವಾಗ ಆ ಬಹುಮಾನವಾಗಿರುವಂಥ ಈ ಮಕ್ಕಳನ್ನು ಯಾರಿಗೋಸ್ಕರ ಬೆಳೆಸಬೇಕು, ಹೇಗೆ ಬೆಳೆಸಬೇಕು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 4ನೇ ವಚನದಿಂದ, ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯಗಳಲ್ಲಿ ಇರಬೇಕು.
ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಅಂದರೆ ನೀವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ನನ್ನನ್ನು ಆರಾಧಿಸಬೇಕು, ಪ್ರೀತಿಸಬೇಕು ಅನ್ನೋದು ಒಂದು ಮಾತು. ಎರಡನೇದಾಗಿ, ನಿಮ್ಮ ಮಕ್ಕಳಿಗೆ ನನ್ನ ವಾಕ್ಯಗಳನ್ನು ಕಲಿಸಬೇಕು ಅಂತ ಹೇಳ್ತಾರೆ. ಯಾಕೆ ಕಲಿಸಬೇಕು? ನೀವು ನನ್ನ ನಿಮಿತ್ತವಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಅಂದರೆ ಪರಿಶುದ್ಧರಾಗಿ, ನೀತಿವಂತರಾಗಿ, ಶ್ರೇಷ್ಠರಾಗಿ, ಭಕ್ತರಾಗಿ, ನಂಬಿಕೆ ಉಳ್ಳವರಾಗಿ ನೀವು ಜೀವಿಸಬೇಕು. ಎರಡನೇದಾಗಿ, ನಿಮ್ಮ ಮಕ್ಕಳು ಕೂಡ ನಂಬಿಕೆ ಉಳ್ಳವರಾಗಿ, ಭಕ್ತರಾಗಿ, ನೀತಿವಂತರಾಗಿ ಜೀವಿಸಬೇಕು. ಹಾಗೆ ಜೀವಿಸಿದಾಗ ಕುಟುಂಬ ಅದ್ಭುತವಾಗಿರುತ್ತೆ. ಒಳ್ಳೆಯ ಕುಟುಂಬ 4 ಜನಕ್ಕೆ ಮಾದರಿಯಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ, ಒಳ್ಳೆಯ ಹೆಸರಿರುತ್ತೆ. ಆದ್ದರಿಂದ ಈ ಲೋಕದಲ್ಲಿ ಹೀಗೆ ಬದುಕಿ ಅಂತೇಳಿ ದೇವರು ಹೇಳ್ತಾರೆ. ಅಂದರೆ ಭಯ ಭಕ್ತಿಯಿಂದ ಜೀವಿಸಬೇಕು. ನಿಮ್ಮ ಜೀವಿತವನ್ನು ದೇವರ ವಾಕ್ಯದ ಪ್ರಕಾರ ಇರಬೇಕು. ದೇವರಿಗೋಸ್ಕರ ಬದುಕಬೇಕು. ದೇವರಿಗೆ ಕೊಡಬೇಕು. ನಿಮ್ಮ ಜೀವಿತವನ್ನು, ನಿಮ್ಮ ಬದುಕನ್ನು ದೇವರಿಗೆ ಕೊಡಬೇಕು. ನಮ್ಮ ಜೀವಿತವನ್ನು ದೇವರಿಗೆ ಕೊಟ್ಟರೆ ನಮಗೇನು ಲಾಭ? ಈ ಲೋಕದಲ್ಲಿ ನಂಬಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಈ ಜೀವಿತವನ್ನು ದೇವರಿಗೆ ಅರ್ಪಣೆ ಮಾಡಿದ್ರೆ ಮತ್ತೊಂದು ಜೀವಿತವನ್ನು ನಾನು ನಿಮ್ಗೆ ಕೊಡ್ತೀನಿ. ಅದು ಶಾಶ್ವತವಾದಂಥ ಜೀವಿತ ಅಂತ ಹೇಳ್ತಾರೆ. ಮತ್ತೊಂದು ಬದುಕನ್ನು ನಾನು ಕೊಡ್ತೀನಿ ಪರಲೋಕದಲ್ಲಿ. ಅದು ಶಾಶ್ವತವಾಗಿರುತ್ತೆ. ಸ್ವರ್ಗದಲ್ಲಿ ಶಾಶ್ವತ. ಅದು ಅದ್ಭುತವಾದಂಥದ್ದು, ಅದು ಶ್ರೇಷ್ಠವಾದಂಥದ್ದು, ಶಾಶ್ವತವಾದಂಥದ್ದು, ಉನ್ನತವಾದಂಥದ್ದು. ಅಂಥ ಒಂದು ಶಾಶ್ವತವಾದಂಥ ಒಂದು ಬದುಕನ್ನು ನಿಮಗೆ ಕೊಡ್ತೀನಿ. ಈ ಲೋಕದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿದರೆ, ದೇವರ ಒಂದು ಗುಣವನ್ನು ಪ್ರಕಾಶಪಡಿಸಿದರೆ, ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿದರೆ ಪರಲೋಕದಲ್ಲಿ ಉನ್ನತವಾದಂಥ ಜೀವಿತ. ನೋಡಿ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ 20ನೇ ವಚನ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂತ ಹೇಳ್ತಾರೆ. ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅಂದರೆ ನಿಮ್ಮ ಜೀವಿತದಲ್ಲಿ, ಅಂದರೆ ನೀವಾಗಿರ್ಬೋದು, ದೇವರು ನಿಮಗೆ ಮಕ್ಕಳನ್ನು ಕೊಟ್ಟಿದ್ದಾರಲ್ಲ ಆ ಮಕ್ಕಳಾಗಿರ್ಬೋದು, ಟೋಟಲ್ ಈ ಮಾನವರೆಲ್ಲರೂ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು ಅಂತೆ. ಲೋಕದಲ್ಲಿ ಅನೇಕರು ದೇವರನ್ನು ತಿಳಿದುಕೊಂಡಿಲ್ಲ. ಅವ್ರನ್ನ ಪಕ್ಕಕ್ಕಿಡೋಣ. ಇವಾಗ ಯೇಸು ಕ್ರಿಸ್ತರನ್ನು ನಂಬಿಕೊಂಡಿರುವಂಥ ಭಕ್ತರಿದ್ದಾರಲ್ಲ, ಕ್ರೈಸ್ತರು, ಇವರು ಮೊಟ್ಟ ಮೊದಲು ಅರ್ಥ ಮಾಡಿಕೊಂಡು ಈ ಜೀವಿತ ದೇವರು ಕೊಟ್ಟದ್ದು, ದೇವ್ರ ಮೂಲಕ ಬಂದದ್ದು, ಈ ಬದುಕು ದೇವರದು, ಈ ದೇಹ ದೇವರಿಗೆ ಆಲಯ, ಈ ಹೃದಯ ದೇವರಿಗೆ ಗರ್ಭಗುಡಿ. ಆದ್ದರಿಂದ ಈ ಜೀವಿತದ ಮೂಲಕ, ಈ ಬದುಕಿನ ಮೂಲಕ ದೇವರನ್ನು, ದೇವರ ನಾಮವನ್ನು ಪ್ರಕಾಶಪಡಿಸಬೇಕು, ದೇವರ ನಾಮವನ್ನು ಮಹಿಮೆ ಪಡಿಸಬೇಕು, ದೇವರ ನಾಮವನ್ನು ಘನಪಡಿಸಬೇಕು ಅಂತೇಳಿ ಈ ಲೋಕದಲ್ಲಿ ಜೀವಿಸಬೇಕು ಪ್ರಿಯರೇ. ಹೌದು ಪ್ರಿಯರೇ, ದೇವರನ್ನು ಮಹಿಮೆ ಪಡಿಸಬೇಕು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಆದರೆ ದೇವರ ಆತ್ಮದಿಂದ ಉಂಟಾದ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ. ಅಂದರೆ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು ಅಂದಾಗ ದೇವರ ಪ್ರೀತಿ ಎಂಬುವಂಥದ್ದು ಒಂದು ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ದೇವರ ಮೂಲಕ ಉಂಟಾಗುವಂಥ ಒಂದು ಸಂತೋಷವನ್ನು ಪ್ರಕಾಶಪಡಿಸಬೇಕು. ದೇವರ ಮೂಲಕ ಉಂಟಾಗುವಂಥ ಒಂದು ಸಮಾಧಾನವನ್ನು ಪ್ರಕಾಶಪಡಿಸಬೇಕು. ದೇವರ ಮೂಲಕ ಉಂಟಾಗುವಂಥ ಒಂದು ದೀರ್ಘ ಶಾಂತಿಯನ್ನು ಪ್ರಕಾಶಪಡಿಸಬೇಕು. ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇವುಗಳನ್ನು ಪ್ರಕಾಶಪಡಿಸಬೇಕು. ಇವು ದೇವರ ಮೂಲಕ ಬಂದಂಥ ಗುಣಗಳು. ದೇವರ ಮೂಲಕ ಬಂದಂಥ ಗುಣಗಳನ್ನು ಪ್ರಕಾಶಪಡಿಸಬೇಕು. ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ.
ಇವಾಗ ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಪ್ರಕಾಶಪಡಿಸ್ಬೇಕಾದ್ರೆ ಈ ಜೀವಿತವನ್ನು ಯಾರಿಗೆ ಕೊಡಬೇಕು? ದೇವರಿಗೆ ಕೊಡಬೇಕು. ಆದರೆ ಯಾರಿಗೆ ಕೊಟ್ಟಿದ್ದೀವಿ ನಾವು? ಯಾರಿಗೆ ಕೊಟ್ಟಿದ್ದಾರೆ? ಲೋಕದಲ್ಲಿ ನೋಡಿ, ಇಷ್ಟ ಬಂದಾಗೆ ತಿನ್ನೋದು, ಇಷ್ಟ ಬಂದಾಗೆ ಕುಡಿಯೋದು, ಇಷ್ಟ ಬಂದಾಗೆ ಕುಡಿದಾಡೋದು, ಹೌದಲ್ವ? ನಡೀತಾ ಇದೆಯಾ? ಹೌದು ಬ್ರದರ್, ಇದು ನಮ್ಮ ಜೀವಿತ, ನಾನು ಕುಡಿತೀನಿ, ನಾನು ತಿಂತೀನಿ, ನಾನು ಎಂಜಾಯ್ ಮಾಡ್ತೀನಿ, ನೀನ್ಯಾರು ಕೇಳೋದಕ್ಕೆ ಅಂಥೇಳಿ ನನಗೆ ಪ್ರಶ್ನೆ ಆಗ್ಬೋದು. ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ಮತ್ತೆ ಯಾರು ಕೇಳ್ತಾರೆ? ನಿಮಗೆ ಬದುಕು ಕೊಟ್ಟಂಥ, ನಿಮಗೆ ಜೀವಿತವನ್ನು ಕೊಟ್ಟಂಥ ಸೃಷ್ಟಿಕರ್ತನಾದಂಥ ಆ ಪರಮಾತ್ಮನು ಕೇಳುವಂಥ ಮಾತು. ಸರ್ವೇಶ್ವರನು, ದೈವಕುಮಾರನಾದಂಥ ಯೇಸು ಕ್ರಿಸ್ತನು ನಿಮಗೆ ಬದುಕನ್ನು ಕೊಟ್ಟಿದ್ದು, ನಿಮಗೆ ಮಕ್ಕಳನ್ನು ಕೊಟ್ಟಿದ್ದು, ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಬದುಕರಿ ಅಂತೇಳಿ ದೇವರು ಕೊಟ್ಟಿಲ್ಲ. ಮತ್ತೆ ಯಾತಕ್ಕಾಗಿ ಕೊಟ್ಟಿದ್ದಾರೆ? ದೇವರ ನಾಮವನ್ನು ಮಹಿಮೆಪಡಿಸುವುದಕ್ಕೆ ಕೊಟ್ಟಿದ್ದಾರೆ, ದೇವರ ನಾಮವನ್ನು ಪ್ರಕಾಶಪಡಿಸುವುದಕ್ಕೆ ಕೊಟ್ಟಿದ್ದಾರೆ, ದೇವರ ಪ್ರೀತಿಯನ್ನು ಪ್ರಕಾಶಪಡಿಸುವುದಕ್ಕೆ ಕೊಟ್ಟಿದ್ದಾರೆ, ದೇವರ ಗುಣಗಳನ್ನು ಪ್ರಕಾಶಪಡಿಸುವುದಕ್ಕೆ ಕೊಟ್ಟಿದ್ದಾರೆ. ಅದೇ ಹೇಗೆ ಪ್ರಕಾಶಪಡಿಸೋದಕ್ಕಾಗುತ್ತೆ? ಯೇಸು ಕ್ರಿಸ್ತರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಜೀವಿಸಿದಾಗ ಅಲ್ಲಿ ದೇವರ ಪ್ರಭಾವ, ದೇವರ ಗುಣಗಳು ಪ್ರಕಾಶಪಡಿಸ್ತೀವಿ ಪ್ರಿಯರೇ. ಅದು ಮಾಡಬೇಕು. ಅದು ಮಾಡದೆ ಹೋದರೆ ಶಾಪಗ್ರಸ್ತರಾಗ್ತೀವಿ. ಅದು ದೇವರು ಹೇಳುವಂಥ ಮಾತು. ಅದಕ್ಕೆ ಲೋಕದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ? ಲೋಕದಲ್ಲಿ ದೇವರಿಗೆ ಕೊಟ್ಟಿದ್ದಾರಾ ಅಥವಾ ಸೈತಾನನಿಗೆ ಕೊಟ್ಟಿದ್ದಾರಾ? ನೋಡಿ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಯಾವುದು ದೇವರು ಎನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತ್ಕೊಂಡಿದ್ದಾನೆ. ದೇವರ ಗರ್ಭಗುಡಿ ಯಾವುದಂತ ನೋಡಿದ್ದೀವಿ? ನಿಮ್ಮ ಹೃದಯವೇ ದೇವರಿಗೆ ಆಲಯ, ನೀವೇ ದೇವರಿಗೆ ಮಂದಿರ, ನೀವೇ ದೇವರಿಗೆ ಗರ್ಭಗುಡಿ. ದೇವರ ಆಲಯ ಯಾವುದು? ನಾವೇ. ಈ ಜೀವಿತ ಯಾರ್ದು? ದೇವ್ರದು. ಈ ಶರೀರಕ್ಕೆ, ಈ ಹೃದಯಕ್ಕೆ ದೇವರು ಹೇಳಿರೋ ಮಾತೇನು? ನಿಮ್ಮ ದೇಹವೇ ದೇವರಿಗೆ ಆಲಯ. ಅವನೆಲ್ಲಿ ಕೂತ್ಕೊಳ್ತಾನಂತೆ? ಸೈತಾನನು ದೇವರ ಆಲಯದಲ್ಲಿ ಕೂತ್ಕೊಳ್ತಾನಂತೆ. ದುರಾತ್ಮ, ದುಷ್ಟನು ಎಲ್ಲಿ? ದೇವರ ಆಲಯದಲ್ಲಿ. ಅವನೇ ಬಂದು ನಮ್ಮಲ್ಲಿ ಕೂತ್ಕೊಳ್ತಾನ ಅಥವಾ ನಾವು ಅವನಿಗೆ ಸ್ಥಾನವನ್ನು ಕೊಡ್ತಾ ಇದ್ದೀವ? ಮೊದಲನೇದಾಗಿ, ಲೋಕದಲ್ಲಿ ಅನೇಕ ಕೋರಿಕೆಗಳು, ಕಣ್ಣಿನಾಸೆ, ನೇತ್ರದಾಸೆ, ಬದುಕು ಬಾಳಿನ ಡಂಬ, ಇದರಲ್ಲಿ ಅನೇಕ ಇದೆ, ಹೌದಲ್ವ? ಈ ಅನೇಕ ವಿಷಯಗಳನ್ನು ಕುರಿತು ಒಂದು ಸಾರಿ ಗಲತದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಗಲತದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವು ಯಾವೆ ಅಂದರೆ, ಮೊದಲನೇದಾಗಿ ಜಾರತ್ವ, 2ನೇದಾಗಿ ಬಂಡುತನ, 3ನೇದಾಗಿ ನಾಚಿಕೆಗೇಡಿತನ, 4ನೇದಾಗಿ ವಿಗ್ರಹ ಆರಾಧನೆ, 5ನೇದಾಗಿ ಮಾಟ, 6ನೇದಾಗಿ ಹಗೆತನ, 7ನೇದಾಗಿ ಜಗಳ, 8ನೇದಾಗಿ ಹೊಟ್ಟೆಕಿಚ್ಚು, 9ನೇದಾಗಿ ಸಿಟ್ಟು, 10ನೇದಾಗಿ ಕಕ್ಷೆಭೇದ, 11 ಭಿನ್ನಮತ, 12 ಮತ್ಸರ, 13 ಕುಡುಕತನ, 14 ದುಂದೌತನ. ಇಂಥವುಗಳು ಇವೆಲ್ಲ ಇವು ಶರೀರ ಕಾರ್ಯಕ್ರಮಗಳು, ಶರೀರ ಭಾವದ ಕೆಲಸಗಳಿವೆಲ್ಲ. ಈ ಶರೀರ ಭಾವದ ಕೆಲಸಗಳು ಈ ರೀತಿ ಇದ್ದಾಗ ಯಾರಿದ್ದಾರೆ? ದೇವರ ಆತ್ಮನಿದ್ದರೆ ಪ್ರೀತಿ, ಸಮಾಧಾನ, ಸಂತೋಷ. ಅಂದರೆ ನಾವು ಈ ಜೀವಿತವನ್ನು ದೇವರು ಕೊಟ್ಟಾಗ, ನಮ್ಮ ಮಕ್ಕಳು ಈ ಜೀವಿತವನ್ನು ದೇವರಿಗೆ ಕೊಟ್ಟಾಗ ಪ್ರೀತಿ ಇರುತ್ತೆ, ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಒಳ್ಳೆ ಪ್ರಾರ್ಥನೆ ಇರುತ್ತೆ, ಭಕ್ತಿ ಇರುತ್ತೆ, ನಂಬಿಕೆ ಇರುತ್ತೆ, ಆರಾಧನೆ ಇರುತ್ತೆ, ಸೇವೆ ಇರುತ್ತೆ, ಕ್ಷಮಿಸುವಂಥ ಗುಣ ಇರುತ್ತೆ, ಒಳ್ಳೆಯದೇ ಇರುತ್ತೆ. ನಾವು ದೇವರಿಗೆ ಕೊಟ್ಟಾಗ, ನಮ್ಮ ಮಕ್ಕಳು ಜೀವಿತ ದೇವರಿಗೆ ಕೊಟ್ಟಾಗ, ಸೈತಾನನಿಗೆ ಕೊಟ್ಟಾಗ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ. ಏನದು? ಇಲ್ಲಿ ತೋರಿಸ್ತಾರೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ ಅವು ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ. ಇಂಥವುಗಳು ನೋಡಿದ್ರ ಅಂದರೆ ನಮ್ಮಲ್ಲಿ ಕಾಣ್ತಾ ಇದೆಯಾ? ಜಾರತ್ವ ಇದೆಯಾ ಅಂದರೆ ಸೈತಾನಿಗೆ ಕೊಟ್ಟಿದ್ದೀರಿ ಅಂತ ಅರ್ಥ.
ಬಂಡುತನ ಇದೆಯಾ? ಹಾಗಾದರೆ ನಿಮ್ಮ ಜೀವಿತ ಸೈತಾನನಿಗೆ ಕೊಟ್ಟಿದ್ದೀರಂತ ಅರ್ಥ. ನಾಚಿಕೆಗೇಡಿತನ ಇದೆಯಾ? ಅಂದರೆ ನಮ್ಮ ಜೀವಿತದಲ್ಲಿ ನಾಚಿಕೆ ಉಂಟಾಗುವಂಥ ಕೆಲಸಗಳು ನಮ್ಮಲ್ಲಿ ನಡೀತಾ ಇದೆಯಾ? ಗೊತ್ತಾಗುತ್ತೆ ನಿಮ್ಮ ಮನಸ್ಸಿಗೆ. ಆಮೇಲೆ ವಿಗ್ರಹಾರಾಧನೆ ನಡೀತಾ ಇದೆಯಾ? ಮಾಟ ಇದೆಯಾ? ಹಗೆತನ ಇದೆಯಾ? ಜಗಳ ಇದೆಯಾ? ಹಾಗಾದರೆ ನಾವು ನಮ್ಮ ಜೀವಿತವನ್ನು ಸೈತಾನನಿಗೆ ಕೊಟ್ಟಿದ್ದೀವಿ ಅಂತ ಅರ್ಥ. ಅದಕ್ಕೆ ದೇವರು ಕೊಟ್ಟಂಥ ಮಕ್ಕಳನ್ನು ಯಾರಿಗೆ ಕೊಟ್ಟಿದ್ದೀವಿ? ಅಂಶ. ದೇವರು ಕೊಟ್ಟಂಥ ಮಕ್ಕಳನ್ನು ಯಾರಿಗೆ ಕೊಟ್ಟಿದ್ದೀವಿ? ಮೊಟ್ಟ ಮೊದಲು ನಮ್ಮ ಜೀವಿತವನ್ನು ದೇವರು ಕೊಡಬೇಕು. ಆಮೇಲೆ ನಮ್ಮ ಮಕ್ಕಳನ್ನು ಕೂಡ ದೇವ್ರಿಗೋಸ್ಕರ ಬೆಳೆಸಬೇಕು. ದೇವ್ರಿಗೋಸ್ಕರ ಬೆಳೆಸಿದರೆ ದೇವರ ಗುಣಗಳು ನಮ್ಮ ಜೀವಿತದಲ್ಲಿ ಕಾಣುತ್ತೆ. ಲೋಕದ ನಿಮಿತ್ತವಾಗಿ ಬೆಳೆಸಿದರೆ ಸೈತಾನನ ಗುಣಗಳು ಕಾಣುತ್ತೆ. ಸೈತಾನನ ಗುಣಗಳು, ಸೈತಾನನ ಮಾರ್ಗದಲ್ಲಿ ನಡೆದರೆ, ಅವನ ಸಹವಾಸದಲ್ಲಿದ್ದರೆ, ಅವನ ಸಹವಾಸದಲ್ಲಿದ್ದು ಸತ್ತರೆ ಒಂದೇ ಒಂದು ಕ್ಷಣದಲ್ಲಿ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬೇಕಾಗತ್ತೆ. ಸತ್ತ ಮೇಲೆ ನಮ್ಮ ಜೀವಿತವನ್ನು ದೇವರಿಗೆ ಕೊಟ್ಟು ಪವಿತ್ರಾತ್ಮನ ಮೂಲಕ ನಡೆಸಿದರೆ, ಸತ್ತೋದ್ರೆ ಒಂದೇ ಒಂದು ಕ್ಷಣಕ್ಕೆ ಪರದೇಶಿಗೆ ಹೋಗ್ತೀವಿ. ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಪರದೇಶಿಗೆ ಹೋಗ್ತೀವಿ. ಪರಲೋಕವನ್ನು ಯಾವಾಗ? ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಪಡ್ಕೊಳ್ತೀವಿ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ಜೀವಿತವನ್ನು ಯಾರಿಗೆ ಕೊಟ್ಟಿದ್ದೇವೆ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ, ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ತಂದೆ, ಈ ಜೀವಿತ ನಿಮ್ಮದು, ಈ ಬದುಕು ನಿಮ್ಮದು ತಂದೆ. ಶರೀರ ನೀವು ಕೊಟ್ಟದ್ದು, ಆತ್ಮ ನೀವು ಕೊಟ್ಟದ್ದು, ಈ ಲೋಕ ನೀವು ಉಂಟು ಮಾಡಿದ್ದು. ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ. ನಮ್ಮದೇನಿಲ್ಲ ತಂದೆ. ಏನಾದರೂ ಇದ್ದರೆ ಅದು ನೀವು ಕೊಟ್ಟದ್ದು ತಂದೆ, ನಿಮ್ಮ ಮೂಲಕ ಬಂದದ್ದು. ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಅದೇ ರೀತಿಯಲ್ಲಿ ಮಕ್ಕಳನ್ನು ಕೊಟ್ಟಿದ್ದೀರಂದರೂ ಅದು ನಿಮ್ಮ ಕೃಪೆ. ಆ ಮಕ್ಕಳನ್ನು ನಿಮಗೋಸ್ಕರ ಜೀವಿಸಬೇಕು, ಆ ಮಕ್ಕಳನ್ನು ನಿಮಗೋಸ್ಕರ ಬೆಳೆಸಬೇಕು. ಹಾಗೆ ಬೆಳೆಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ, ಜ್ಞಾನ ಕೊಡಿ, ವಿವೇಕವನ್ನು ಕೊಡಿ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.